ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಇದು ನಾನು ನಿಮ್ಮ ಸಿದ್ದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ವಿಶಸ್ನೆಲ್ಲ ಕೆಲವೊಬ್ರದ್ದು ನೋಡಿದೆ. ಥ್ಯಾಂಕ್ ಯು ಫಾರ್ ವಿಶಿಂಗ್ ಮೀ ಆನ್ ಮೈ ಬರ್ತ್ಡೇ. ಇವಾಗ ನಾನು ನನ್ನ ಬರ್ಡೇ ಸರ್ಪ್ರೈಸ್ ತೋರ್ಸೋಕೆ ಹೊರಟಿದ್ದೀನಿ. ಇವತ್ತು ನಂಗೊಂದು ಸ್ವಲ್ಪ ಸ್ಪೆಷಲ್ ಡೇ. ಯಾಕೆ ಅಂತಂದರೆ, ನಾಟ್ ಬಿಕಾಸ್ ಇವತ್ತು ನನ್ನ ಬರ್ಡೇ ಅಂಥೇಳಿ. ಇವತ್ತು ನಾನು ನನ್ನ ಗಾಡಿ ತೊಗೊಳ್ತಿದ್ದೀನಿ. ಯಾವ ಗಾಡಿ ಅಂಥೇಳಿ ಈ ದಾರಿ ನೋಡಿದ್ರೆ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಈ ರೋಡಲ್ಲಿ ಹೋಗ್ತಾ ಸಿಗೋದು ಒಂದೇ ಶೋರೂಮು. ಗೊತ್ತಾದರೆ ಕಮೆಂಟ್ ಮಾಡಿ. ಇವತ್ತು ರಾತ್ರಿ ಅರ್ಧ ನಿದ್ದೆನೇ ಮಾಡಿಲ್ಲ. ನಾಳೆ ಗಾಡಿ ತೊಗೊಳ್ತೀನಿ ಅಂತೇಳಿ. ಮನೆಯವ್ರಿಗಂತೂ ಟಾರ್ಚರ್ ಎಲ್ಲರಿಗೂ. ನಾಳೆ ನನ್ನ ಗಾಡಿ ಬರುತ್ತೆ ಅಂತೇಳಿ. ಎಲ್ಲ ಹುಡುಗರು ಅಷ್ಟೇ ಗುರು. ಅವ್ರವ್ರ ಗಾಡಿ ತಗೊಳತ್ತೆ ಹಿಂದಿನ ದಿವಸ ಫುಲ್ಲು ಕ್ರೇಜಿಯಾಗಿರ್ತಾರೆ. ಯಾರ ಕೈಗೂ ಸಿಗಂಗಿರಲ್ಲ. ಓಕೆ ಗೈಸ್, ಶೋರೂಮಲ್ಲಿ ಸಿಗ್ತೀನಿ, ಬನ್ನಿ. ಫ್ರೆಂಡ್ಸ್, ನೋಡಿದರೆ ನಾನು ಹೇಳಿದ್ದೆ ನಿಮಗೆ ಶೋರೂಮಲ್ಲಿ ಹೋಗಿ ಸಿಗ್ತೀನಿ ಅಂತೇಳಿ. ಬಟ್ ಶೋರೂಮಲ್ಲಿ ಸಿಗ್ಲಿಕ್ಕಾಗಿಲ್ಲ. ಯಾಕೆಂತಂದರೆ ನನಗಲ್ಲಿ ಸಿಚುವೇಶನ್ ಇತ್ತು. ವಿಡಿಯೋ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ. ಯಾಕೆಂತಂದರೆ ಅಲ್ಲಿ ಫ್ಯಾಮಿಲಿನೇ ಇತ್ತು. ಶೋರೂಮಿಗೆ ತುಂಬ ಜನ ಅವತ್ತು ಬಂದಿದ್ದರು. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ನನಗೆ ಅಷ್ಟು ಸರಿಯಾಗಿಲ್ಲ. ಸೊ ಇಲ್ಲಿ ಕ್ಲಿಪ್ಸ್ನ ಏನು ಮಾಡೋಣ ಅಂತ ಅವತ್ತು ಏನೇನಾಯ್ತು ಅಂತೀರ ನನಗೆ 1:30ಗೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿ ಕಳಿಸಿತ್ತು. ಬಟ್ ಏನಂತಂದರೆ ಅವತ್ತು 1:30ಯಿಂದ 5 ಗಂಟೆ ತನಕ ಅವರಿಗೆ ರಿಜಿಸ್ಟ್ರೇಷನ್ ಟೈಮು ಡಿಲೇ ಹೊರಟಿತ್ತು. ಅಷ್ಟು ಚಂದ ರಿಜಿಸ್ಟ್ರೇಷನ್ ಆಗಿಲ್ಲ. 5 ಗಂಟೆಗೆ 5 ನಿಮಿಷದಲ್ಲಿ ಮಾಡಿಕೊಡ್ತೀನಿ ಅಂತ. ಸೊ ವೆಯ್ಟ್ ಮಾಡಿದ್ವಿ. ಅಷ್ಟರೊಳಗೆ ನಾನು ಏನೇನು ಡ್ರೀವ್ಸ್ ಇದೆ ಅದಷ್ಟೇ ನಾನು ಶೋರೂಮಲ್ಲಿ ಶೂಟ್ ಮಾಡೋದು. ಅದು ಬಿಟ್ಟರೆ ಶೋರೂಮಲ್ಲಿ ನಾನೇನು ಶೂಟ್ ಮಾಡಿಲ್ಲ. ಸೊ ಶೋರೂಮ್ ಶೂಟ್ಸು ನಿಮಗೆ ಅಷ್ಟೊಂದು ಸಿಗೋಲ್ಲ. ಅದೇನು ರೀಲ್ಸ್ ಮಾಡಿದ್ದೀನಲ್ಲ ಅಷ್ಟೇ ಸಿಗೋದು. 5 ಗಂಟೆಗೆ ನಂದು ಗಾಡಿ ರಿಜಿಸ್ಟ್ರೇಷನ್ ನನ್ನ ಹೆಸರಿಗಾಯಿತು. ಅದಾದಮೇಲೆ ಗಾಡಿನ ಪೂಜೆಗೆ ಪೂಜೆ ಮುಗಿಸ್ಕೊಂಡು ಪೆಟ್ರೋಲ್ ಮಾಡಿಸ್ಕೊಂಡು ನೆಕ್ಸ್ಟ್ ಎಲ್ಲೆಲ್ಲಿ ಬರಬೇಕು ಅಂತ ವಿಡಿಯೋ ಇದೆ. ಇಲ್ಲ ಡೇಲೈಟ್ ಖುಷಿಯಲ್ಲಿದ್ದೀನಿ ಗಾಯ್ಸ್. ಫಸ್ಟ್ ಫ್ಯೂಯಲ್ ಅಪ್ ಆಗಿದೆ. ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಇವಾಗ ದೇವ್ರ ಪೂಜೆಗೆ ಹೊರಟಿದ್ದೀವಿ. ದೇವ್ರ ಪೂಜೆಗೆ ಎಲ್ಲ ಹೊರಟಿರ್ಬೋದು ಅಂತ ಅಂದ್ಕೊಳ್ಬೋದು. ನಾನು ಯಾವಾಗಲೂ ಯಾವುದೇ ವೆಹಿಕಲ್ಸ್ನ ತೊಗೊಂಡ್ರು ನಮ್ಮ ಮನೆಯಲ್ಲಿ ನಾವು ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡು, ಅದ್ರ ಹಿಂಗಡೆ ಒಂದು ದೇವಸ್ಥಾನ ಇದೆ, ಅಲ್ಲೇ ತೊಗೊಳ್ಳೋದು. ಇವಾಗಲೂ ಅಲ್ಲಿಗೆ ಹೊರಟಿದ್ದೀವಿ. ಫ್ಯಾಮಿಲಿಯವರೆಲ್ಲ ಅಲ್ಲಿದ್ದಾರೆ. ನಾನು ಪಾಪ ಇವಾಗ ಹೊರಟಿದ್ದೀವಿ. ಇವತ್ತು ನನ್ನ ಎಕ್ಸೈಟ್ಮೆಂಟ್ನ ಮನೇಲಿ ನೋಡಿ ಹುಚ್ಚ ಅಂತಿದ್ದಾರೆ. ನನ್ನ ಫಸ್ಟ್ನೇ ಮೋಟೋ ವ್ಲಾಗ್ ಗುರು ಇದು. ರೇಣುಕ ಮಂದಿರ ರಿನೋವೇಟ್ ಆದಮೇಲೆ ಹೋಗೇ ಇಲ್ಲ.
ಏನು ಪಪ್ಪ ಹೂವಿನ ಹಾರ ತಗೋಬೇಕಾ? ಹ್ಞೂ ಸರಿ. ಹೂವಿನ ಹಾರ ತಗೊಂಡ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋದು. ಇನ್ನು ಯೂಸ್ ಬೈ ಆಗ್ಬೇಕು ಫ್ರೆಂಡ್ಸ್ ಇದಕ್ಕೆ. ನಾವು ಏನೇ ಗಾಡಿ ತಗೊಂಡ್ರು, ಯಾವುದೇ ಗಾಡಿ ತಗೊಂಡ್ರು ಇಲ್ಲಿಗೆ ಬರೋದು. ದ ಸೇಮ್ ಥಿಂಗ್, ಪೂಜೆ ಮುಗಿಸ್ಕೊಳ್ಳೋ ಟೈಮಲ್ಲೂ ನಾನೇನು ಶೂಟ್ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಫ್ಯಾಮಿಲಿ ಇದ್ದರು. ಸೊ ಪೂಜೆ ಟೈಮಲ್ಲಿ ನಾನೇನು ಫೋಟೋ ವೀಡಿಯೋಸ್ ಏನೂ ತೊಗೊಳಕ್ಕಾಗಲಿಲ್ಲ, ಎಲ್ಲ ಫ್ಯಾಮಿಲಿ ಇದ್ದರು ಅಂತೇಳಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಪೂಜೆ. ಸೊ ಇದಾಗಿತ್ತು ನಮ್ಮ ಗಾಡಿ ಡೆಲಿವರಿ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೈಡಿಂಗ್ ವೀಡಿಯೋಸ್ ಬರುತ್ತೆ.